ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ವಿಡಿಯೋ ಹೇಗೆ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಎರಡು ಮೆಥಡಲ್ಲಿ ಅಪ್ಲೋಡ್ ಮಾಡ್ಬೋದು. ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡ್ಬೋದು, ಇನ್ನೊಂದು ಯೂಟ್ಯೂಬ್ ಆ್ಯಪಿಂದ ಅಪ್ಲೋಡ್ ಮಾಡ್ಬೋದು. ಭಾಳಷ್ಟು ಜನ ಹೇಳ್ತಾರೆ ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಇಲ್ಲಾಂದರೆ ಈ ಆ್ಯಪಿಂದ ಅಪ್ಲೋಡ್ ಮಾಡಿದರೆ, ಯೂಟ್ಯೂಬ್ ಆ್ಯಪಿಂದ ಅಪ್ಲೋಡ್ ಮಾಡಿದರೆ ವ್ಯೂಸ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಇದುವರೆಗೂ ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲೇ ಅಪ್ಲೋಡ್ ಮಾಡೋದು. ಇದರಿಂದ ವ್ಯೂಸ್ ಕೂಡ ಬರ್ತಾ ಇದೆ. ಆದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಅಪ್ಲೋಡ್ ಮಾಡಿ. ನಾನು ಈಗ ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ಯಾವ ಥರ ಅಪ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ನಾನು ಕೂಡ ಇದೇ ಥರನೇ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಈ ಥರ ಅಪ್ಲೋಡ್ ಮಾಡಿ, ಇಲ್ಲಾಂತಂದರೆ ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಅದು ಕೂಡ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಏನೇನು ಸೆಟ್ಟಿಂಗ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಈಗ ಅಪ್ಲಿಕೇಶನ್ನಿಂದ ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ಅಪ್ಲೋಡ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಇರುತ್ತೆ, ನಿಮ್ಮ ಚಾನಲ್ ಹೋಗಿರುತ್ತೆ ಮೇಲ್ಗಡೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ಚಾನಲ್ ಇದೆಯಾ, ಯಾವ ಚಾನಲ್ಗೆ ಅಪ್ಲೋಡ್ ಮಾಡಬೇಕಿರುತ್ತೋ ಅದೇ ಬರಬೇಕಲ್ಲಿ. ಕೆಳಗಡೆ ಪ್ಲಸ್ ಇದು ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಲೋಡ್ ಎ ವಿಡಿಯೋ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಲಿ ಹೋಗುತ್ತೆ. ಅಲ್ಲಿ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈ ಥರ ಬರುತ್ತೆ. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಸುಮ್ಮನೆ ಹಾಯ್ ಅಂತೇಳಿ ಬರಿತೀನಿ. ಆಮೇಲೆ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲನೂ ಹಾಕ್ತೀನಿ ಫ್ರೆಂಡ್ಸ್. ಫಸ್ಟ್ ಅಪ್ಲೋಡ್ ಮಾಡೋಕ್ಕೋಸ್ಕರ ಇಷ್ಟು ಮಾಡ್ತೀನಿ, ಹಾಯ್ ಅಂತೇಳಿ ಬರೆದು ಅದಾದಮೇಲೆ ಕೆಳಗಡೆ ಲೊಕೇಶನ್ನ ಬರಿತೀನಿ. ನಾನು ಯಾವಾಗಲೂ ಕರ್ನಾಟಕ ಅಂತೇಳಿ ಬರಿತಾ ಇರ್ತೀನಿ. ಲೊಕೇಶನ್ ಬರೆದ್ರೆ ಯಾವ ಲೊಕೇಶನಿಂದ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಅಂತೇಳಿ ಯೂಟ್ಯೂಬ್ ಗೊತ್ತಾಗುತ್ತೆ. ಅದಾದಮೇಲೆ ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಿದ್ರೆ ಯಾವ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಅಪ್ಲೋಡ್ ವಿಡಿಯೋ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದರೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ಅಪ್ಲೋಡ್ ಆಗ್ತಾ ಇದೆಯಲ್ಲ ಅಂತೇಳಿ ಚೆಕ್ ಮಾಡಬೇಕು ಅಂತಂದರೆ ಕೆಳಗಡೆ ರೈಟ್ ಸೈಡ್ಗೆ ಅಲ್ಲಿ ಕ್ಲಿಕ್ ಮಾಡಬೇಕು. ಅದನ್ನ ರೈಟ್ ಸೈಡ್ ಐಕಾನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಯುವರ್ ವೀಡಿಯೋಸ್ ಅಂತಿದೆ, ಒನ್ ಅಪ್ಲೋಡಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್ ವಿಡಿಯೋ ಅಪ್ಲೋಡ್ ಆಗ್ತಿರೋದು. ಇಲ್ಲಿ ನೋಡ್ತಾ ಇದ್ರೆ 0% ಅಪ್ಲೋಡೆಡ್ ಅಂತಿದೆ. ಈಗೀಗ ಅಪ್ಲೋಡ್ ಆಗ್ತಿದೆ, 1% ಆಯಿತು. ಮತ್ತು ಎಷ್ಟು ನಿಮಿಷ ಇದೆ ಅಪ್ಲೋಡ್ ಮಾಡೋಕ್ಕಂತೇಳಿ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಥರ ಫಸ್ಟ್ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ಕಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಬಂದಾದಮೇಲೆ ಫಸ್ಟು ಇಲ್ಲಿ ಈ ಒಂದು ತಮ್ನೇಲ್ ಬರಲ್ಲ. ಆ್ಯಕ್ಚುಲಿ ನಾನೀಗ ಇದನ್ನು ಸೆಟ್ ಮಾಡಿದ್ದೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬಂದಿರುತ್ತೆ. ಆ್ಯಕ್ಚುಲಿ ಈ ಥರ ಬಂದಿರಲ್ಲ. ಆ್ಯಕ್ಚುಲಿ ಇದನ್ನು ಸೆಟ್ ಮಾಡಿದೆ ಆಗಲೇ. ಈ ಥರ ಬರುತ್ತೆ. ಇದರಲ್ಲಿ ನೀವು ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇಲ್ಲಿ ಕ್ಲಿಕ್ ಮಾಡಿದರೆ ಚೇಂಜ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ತಮ್ನೇಲ್ಸ್ ಬರುತ್ತೆ. ತಮ್ನೇಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಬರುತ್ತೆ. ಒಂದಾದ್ಮೇಲೆ ಡನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಅಂತ ಮಾಡಬೇಕು. ಸೇವ್ ಅಂತ ಮಾಡಿದರೆ ಈ ತಮ್ನೇಲ್ ನಿಮ್ಮ ವೀಡಿಯೋಗೆ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಈ ತಮ್ನೇಲ್ ಸೆಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಟೈಟಲ್ನ ಬರೀಬೇಕು. ಇದು ಯೂಟ್ಯೂಬ್ ರಿಲೇಟೆಡ್ ಇದೆ. ಇದು ಪರ್ಟಿಕ್ಯುಲರ್ ಟಾಪಿಕ್ ಅಂದರೆ ಇದು ಜಸ್ಟ್ ಸಬ್ ಟಾಪಿಕ್ ಇದೆ. ದೊಡ್ಡ ಟಾಪಿಕ್ ಇತ್ತು ಅಂತಂದರೆ ಅದ್ರ ಬಗ್ಗೆ ಟೈಟಲ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಬರಿಬೋದಾಗಿತ್ತು. ನಾನು ಯಾವಾಗಲೂ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ ಥರ ಬರಿತಾ ಇರ್ತೀನಿ ಎಲ್ಲ ಜಾಸ್ತಿ ವೀಡಿಯೋಸ್ಗೆ. ಇಲ್ಲಿ ನೋಡ್ತಿದ್ರೆ ಈ ಒಂದು ಟೈಟಲ್ನ ನಾನು ಇದರಲ್ಲಿ ಹಾಕ್ತೀನಿ. ಈಗ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ಟೈಟಲ್ನ ಕಾಪಿ ಮಾಡ್ಕೋತೀನಿ ನಾನು. ಈ ಥರ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಈ ವಿಡಿಯೋಗೆ ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ವಿಡಿಯೋ ಯಾವ ಟಾಪಿಕ್ ರಿಲೇಟೆಡ್ ಇರುತ್ತೆ ಆ ಟಾಪಿಕ್ನ ಇಲ್ಲಿ ನೀಟಾಗಿ ಬರೀರಿ. ಈ ಟೈಟಲ್ನ ಯಾವ ಥರ ಬರೀಬೇಕು ಅಂತೇಳಿ ನಿಮಗೆ ಆಗಲೇ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಭಾಳಷ್ಟು ವಿಡಿಯೋ ಮಾಡಿದ್ದೀನಿ. ಅದರ ಪ್ರಕಾರ ನೀವು ಈ ಥರ ಟೈಟಲ್ನ ಬರೀರಿ. ಈ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ನ ಬರೆಯೋದಿರುತ್ತೆ. ಇದನ್ನು ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದಾದ್ಮೇಲೆ ಆಫ್ ಮಾಡ್ತೀನಿ. ಬ್ಯಾಕ್ ಬರ್ತೀನಿ. ಬಂದಾದ್ಮೇಲೆ ಡಿಸ್ಕ್ರಿಪ್ಷನ್ನು ನಾನು ಜಾಸ್ತಿ ಡಿಸ್ಕ್ರಿಪ್ಷನ್ ಬರೆಯಲ್ಲ. ಆ್ಯಕ್ಚುಲಿ ಜಾಸ್ತಿ ಡಿಸ್ಕ್ರಿಪ್ಷನ್ ಬರೀಬೇಕು, ಅದು ಆದಮೇಲೆ ಬರಿತೀನಿ. ನೀವು ಫ್ರೆಂಡ್ಸ್ ಮೊದಲೇ ಡಿಸ್ಕ್ರಿಪ್ಷನ್ನ ಬರೆದಿಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರೆ ಈ ಡಿಸ್ಕ್ರಿಪ್ಷನ್ ಎಲ್ಲ ವೀಡಿಯೋಗೆ ಕಾಮನ್ ಆಗಿರುತ್ತೆ. ಏನೇನಿರುತ್ತೆ ಅಂತೇಳಿ ನಿಮಗೆ ಡಿಸ್ಕ್ರಿಪ್ಷನ್ ಯಾವ ಥರ ಬರೀಬೇಕು ಅಂತೇಳಿ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ವ್ಯೂಸ್ ಬರೋದಕ್ಕೆ, ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈಗಲೇ ಸ್ಕಿಪ್ ಮಾಡಿದ್ರಿ ಅಂತಂದರೆ ಅರ್ಥ ಆಗೋದಿಲ್ಲ ನಿಮಗೆ. ಇದರಲ್ಲಿ ಕಾಮನ್ ಆಗಿರೋ ಇದು ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ಏನೇನಿದೆ ಅಂತಂದರೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇದು ವಿಡಿಯೋ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಬರೀಬೇಕು. ಇಲ್ಲಿ ಜಾಸ್ತಿ ಬರೀಬೇಕು. ನಾನು ಜಾಸ್ತಿ ಬರೀತಲ್ಲ, ನನಗೆ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಇದೆ, ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಯೂಟ್ಯೂಬ್ಗೋಸ್ಕರ ಅಂತೇಳಿ. ಅದಾದಮೇಲೆ ಈ ಚಾನಲ್ ಬಗ್ಗೆ ಇದೆ, ಈ ಚಾನಲಲ್ಲಿ ಏನು ಸಿಗುತ್ತೆ,
ಅಂದರೆ ಈ ಚಾನಲ್ ನೋಡೋದ್ರಿಂದ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಸಿಗುತ್ತೆ ಅಂತೇಳಿ ಇಲ್ಲಿ ಬರ್ದಿದ್ದೀನಿ. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಬರ್ದಿದ್ದೀನಿ. ನನ್ನ ಹೆಸರು ಬರ್ದಿದ್ದೀನಿ. ಆಮೇಲೆ ನನ್ನ ಚಾನಲ್ ನೇಮ್ ಬರ್ದಿದ್ದೀನಿ, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ, ಹ್ಯಾಶ್ಟ್ಯಾಗ್ಸ್ ಹಾಕಿದ್ದೀನಿ. ಇಷ್ಟು ಕಾಮನ್ ಆಗಿದೆ. ಇಷ್ಟು ಬರ್ದಾದ್ಮೇಲೆ ಇಷ್ಟೆಲ್ಲ ಕಾಪಿ ಮಾಡ್ಕೋತೀನಿ ನಾನು. ಇದು ಇಲ್ಲಿ ಡಿಸ್ಕ್ರಿಪ್ಷನ್ ಬರಬೇಕು, ವೀಡಿಯೋ ಡಿಸ್ಕ್ರಿಪ್ಷನ್ ಬರಬೇಕು ಫ್ರೆಂಡ್ಸ್. ವೀಡಿಯೋ ಡಿಸ್ಕ್ರಿಪ್ಷನ್ ಜಾಸ್ತಿ ಬರಬೇಕು. ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಬರ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಬರ್ದಿದ್ದೀನಿ. ಇದನ್ನೇ ನಾನು ಕಾಪಿ ಮಾಡ್ಕೋತೀನಿ ಎಲ್ಲನೂ. ಕಾಪಿ ಮಾಡಿಕೊಂಡು ಈ ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಪೇಸ್ಟ್ ಮಾಡ್ತೀನಿ. ಮಾಡಿದಾದ್ಮೇಲೆ ಬ್ಯಾಕ್ ಬಂದು ಇಲ್ಲಿ ಸೇವ್ ಅಂತಿದೆ, ಸೇವನ್ನ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಆ್ಯಡ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಆ್ಯಡ್ ಆದಮೇಲೆ ಈಗ ನಾವು ಟ್ಯಾಗ್ಸ್ನ ಹಾಕಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ನನಗೆ ಯೂಟ್ಯೂಬ್ ರಿಲೇಟೆಡ್ ಟ್ಯಾಗ್ಸ್ ನಾನು ಒಂದು ಕಡೆ ಎಲ್ಲ ವೀಡಿಯೋಸ್ಗೆ ಸೇಮ್ ಹಾಕ್ತೀನಿ. ನಿಮ್ಮ ಟಾಪಿಕ್ ಯಾವ್ದು ಇರುತ್ತೆ ಅದ್ರ ರಿಲೇಟೆಡ್ ನೀವು ಟ್ಯಾಗ್ಸ್ ಹಾಕಬೇಕು, ಸೇಮ್ ಹಾಕಬಾರ್ದು. ಈಗ ನಾನು ಟ್ಯಾಗ್ಸ್ನ ಕಾಪಿ ಮಾಡ್ಕೊತೀನಿ. ಶೇರ್ ವೀಡಿಯೋ ಅಂತ ಕ್ಲಿಕ್ ಮಾಡ್ತೀನಿ. ಟ್ಯಾಗ್ಸ್ ಹೇಗೆ ಕಾಪಿ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಆಗಲೇ ತೋರಿಸಿದ್ದೀನಿ. ಈಗ ಈ ಒಂದು ಅಪ್ಲಿಕೇಶನ್ ಟ್ಯಾಗ್ಸ್ ಅಂತೇಳಿ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನಿಂದ ಟ್ಯಾಗ್ಸ್ ಏನಿರುತ್ತೆ ಆ ವಿಡಿಯೋದು ಎಲ್ಲನೂ ಕಾಪಿ ಮಾಡ್ಕೋಬೋದು. ಕಾಪಿ ಮಾಡ್ಕೊಂಡಾದ್ಮೇಲೆ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ನಾನು ಯಾವಾಗಲೂ ಈ ಥರ ಮಾಡ್ತಾ ಇರ್ತೀನಲ್ಲ, ಇದು ಒಂದು ಟ್ಯಾಬ್ ಓಪನ್ ಆಗಿರುತ್ತೆ. ನನ್ನ ಚಾನಲ್ ಓಪನ್ ಆಗಿರುತ್ತೆ. ಯಾವಾಗಲೂ ಈ ಥರ ಬರುತ್ತೆ. ಓಪನ್ ಮಾಡಿದರೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಈ ಥರ ಲೋಡ್ ಆಗುತ್ತೆ. ಲೋಡ್ ಆಗಿ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ವೀಡಿಯೋಸ್ ಇರುತ್ತಲ್ಲ, ಇಲ್ಲಿ ಕಾಂಟೆಂಟ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ವೀಡಿಯೋಸ್ ಎಲ್ಲನೂ ಬರುತ್ತೆ. ಈಗ ಅಪ್ಲೋಡ್ ಮಾಡಿರೋ ವೀಡಿಯೋ ಇಲ್ಲಿ ಫಸ್ಟ್ಗೆ ಬಂದಿರುತ್ತೆ. ಅಥವಾ ಇಲ್ಲಿ ಅನ್ಲಿಸ್ಟೆಡ್ ಅಂತ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಆ ವಿಡಿಯೋನ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ವೀಡಿಯೋ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡಲ್ಲಿ ಇರಬೇಕು. ಪಬ್ಲಿಕಲ್ಲಿದ್ದರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ. ಆಮೇಲೆ ಕೂಡ ಮಾಡ್ಬೋದು, ಆದರೆ ಫಸ್ಟ್ಗೆ ಕಾಣಲ್ಲ. ಈ ತಮ್ಮನೇಲಿ ಇರಲ್ಲ, ಡಿಸ್ಕ್ರಿಪ್ಷನ್ ಟೈಟ್ಲ್ ಏನೂ ಇರಲ್ಲ. ನಾವು ಯಾವ ಥರ ಹಾಯ್ ಅಂತೇಳಿ ಬರೆದು ಅಪ್ಲೋಡ್ ಮಾಡ್ತಾ ಅಷ್ಟೇ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅನ್ಲಿಸ್ಟೆಡಲ್ಲಿ ಇರಬೇಕು. ಈಗ ನಾನು ಟ್ಯಾಗ್ಸ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಶೋ ಮೋರ್ ಅಂತಿದೆ, ಶೋ ಮೋರ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಕೆಳಗಡೆ ಟ್ಯಾಗ್ಸ್ ಅಂತೇಳಿ ಕಾಣಿಸ್ತಾ ಇದೆ. ಅದನ್ನು ಪೇಸ್ಟ್ ಮಾಡ್ತೀನಿ. ಇವೆಲ್ಲ ಟ್ಯಾಗ್ಸ್ನ ನಾನು ಕಾಪಿ ಮಾಡ್ಕೊಂಡಿದ್ನಲ್ಲ, ಅದು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಮೇಲ್ಗಡೆ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡ್ತೀನಿ. ಟ್ಯಾಗ್ಸ್ ಎಲ್ಲ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಈಗ ನೆಕ್ಸ್ಟ್ ಎಂಡ್ ಸ್ಕ್ರೀನ್ನಲ್ಲಿ ವೀಡಿಯೋಸ್ ಹಾಕಬೇಕು. ಎಂಡ್ ಸ್ಕ್ರೀನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಇಲ್ಲಿ ಎಂಡ್ ಸ್ಕ್ರೀನ್ನಲ್ಲಿ ಲೇಔಟ್ ಇರುತ್ತೆ. ನಾವು ಕಾಮನ್ ಆಗಿ ಭಾಳಷ್ಟು ಇದೇ ಲೇಔಟ್ ಯೂಸ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬೇರೆ ಬೇರೆ ವೀಡಿಯೋಸ್, ಹಿಂದಿನ ವೀಡಿಯೋಸ್ ಏನಿರುತ್ತೆ, ಹಿಂದೆ ವೀಡಿಯೋ ಮಾಡಿರ್ತೀನಿ ಅದರಲ್ಲಿ ಎಂಡ್ ಸ್ಕ್ರೀನ್ ಇರುತ್ತೆ, ಅದೇ ಬಂದಿರುತ್ತೆ. ಈಗ ಚೇಂಜ್ ಮಾಡ್ತೀನಿ. ಯಾವ ವೀಡಿಯೋ ಬೇಕಾದರೂ ನೀವು ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕ್ಬೋದು. ನಾನು ಬೇರೆ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇದೇ ಪರ್ಟಿಕ್ಯುಲರ್ ಅಂತೇಳಿ ಏನೂ ಆಗ್ತಾ ಇರಲ್ಲ. ಇದನ್ನು ಈ ಥರ ಮಾಡಿ ಇಲ್ಲಿ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಐ ಕಾರ್ಡ್ಸ್ ಹಾಕಬೇಕಾಗುತ್ತೆ. ಐ ಕಾರ್ಡ್ಸ್ನ ಕ್ಲಿಕ್ ಮಾಡಿ. ಇದು ಎಷ್ಟು ನಿಮಿಷ ಇದೆ ವೀಡಿಯೋನ ನೋಡಬೇಕು. 7 ನಿಮಿಷ 43 ಸೆಕೆಂಡ್ ಇದೆ. ಇದರಲ್ಲಿ ಒಂದು 2-3 ಐ ಕಾರ್ಡ್ಸ್ನ ಹಾಕ್ಬೋದು. ನಾನು 2 ಐ ಕಾರ್ಡ್ಸ್ನ ಹಾಕ್ತೀನಿ. ಇಲ್ಲಿ ವೀಡಿಯೋನ ಕ್ಲಿಕ್ ಮಾಡಿ ಐ ಕಾರ್ಡ್ಸ್ ಹೇಗೆ ಹಾಕಬೇಕು ಅಂತೇಳಿ ನಿಮ್ಗೆ ತೋರಿಸಿದ್ದೀನಿ ಆಗಲೇ. ಅದ್ರ ಪ್ರಕಾರ ನೀವು ಹಾಕಿ. ನಾನು ಬೇಗ ಹಾಕ್ತೀನಿ, ಅಂದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಈ ಥರ 2 ಐ ಕಾರ್ಡ್ಸ್ ಹಾಕಿದಾದ್ಮೇಲೆ ಇಲ್ಲಿ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈಗ ಇಲ್ಲಿ ಕ್ಯಾನ್ಸಲ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದರೆ YT ಸ್ಟುಡಿಯೋಗೆ ಬರುತ್ತೆ. ಈಗ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇಷ್ಟು ಕಂಪ್ಲೀಟ್ ಆದಮೇಲೆ ಇಲ್ಲಿ ಕಾಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋ ಇದೆ, ಈಗ ಅಪ್ಲೋಡ್ ಮಾಡಿರೋದು, ಇನ್ನೂ ಪಬ್ಲಿಕ್ ಆಗಿಲ್ಲ. ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಈಗ ವೀಡಿಯೋನ ಮಾನಿಟೈಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಮಾನಿಟೈಸೇಷನ್ ಆಫ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಆಫ್ ಇದ್ದದ್ದು ಇಲ್ಲಿ ಆನ್ ಅಂತೇಳಿ ಬರುತ್ತೆ. ನೋಡ್ತಾ ಇದ್ದಾರೆ, ಆನ್ ಅಂತೇಳಿ ಬರುತ್ತೆ. ಅದನ್ನ ಈ ಥರ ಬಂದಾದಮೇಲೆ ಇಲ್ಲಿ ಆನ್ ಆಗುತ್ತೆ. ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಸೇವ್ ಅಂತಿದೆ. ಇಲ್ಲಿ ಸೇವ್ ಮಾಡೋದಕ್ಕೆ ಮುಂಚೆ ಇಲ್ಲಿ ವಿಸಿಬಿಲಿಟಿ ಅಂತಿದೆಯಲ್ಲ, ಇದು ಅನ್ಲಿಸ್ಟೆಡ್ನಲ್ಲಿ ಇರುತ್ತೆ. ಇದನ್ನ ಪಬ್ಲಿಕ್ ಅಂತೇಳಿ ಮಾಡಬೇಕು. ಹೀಗೆ ಅಪ್ಲೋಡ್ ಮಾಡಬೇಕಿತ್ತು ಅಂತಂದರೆ ಪಬ್ಲಿಕ್ ಅಂತ ಮಾಡ್ಬೋದು, ಅಥವಾ ನೀವು ಶೆಡ್ಯೂಲ್ ಮಾಡ್ಬೋದು. ಸ್ವಲ್ಪ ಹೊತ್ತು ಬಿಟ್ಟು ಅಪ್ಲೋಡ್ ಮಾಡಬೇಕು, ಮಧ್ಯಾಹ್ನ ಸಾಯಂಕಾಲ ಅಂತೇಳಿ. ಅಥವಾ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಬೇಕಿತ್ತು ಅಂದರೆ ಇಲ್ಲಿ ಶೆಡ್ಯೂಲ್ ಮಾಡ್ಬೋದು. ಟೈಮು ಡೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಮತ್ತೆ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದ್ಮೇಲೆ ಇಲ್ಲಿ ಸೇವ್ ಅಂತಿದೆ. ನಾನು ಈಗ ಅಪ್ಲೋಡ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಈಗ ಪಬ್ಲಿಕ್ ಅಂತ ಮಾಡಿದ್ದೀನಿ, ಶೆಡ್ಯೂಲ್ ಏನು ಮಾಡಿಲ್ಲ. ಈಗ ಸೇವ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಈಗ ಎಷ್ಟು ಮಾಡಿದಾದ್ಮೇಲೆ ಸೇವ್ ಆಗುತ್ತೆ, ಪಬ್ಲಿಕ್ ಆಗುತ್ತೆ. ಎಲ್ರಿಗೂ ಈ ವಿಡಿಯೋ ಕಾಣುತ್ತೆ ಫ್ರೆಂಡ್ಸ್. ಮತ್ತು ಎಲ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ. ಈ ಥರ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತೇಳಿ ಎಲ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ. ಇದಾದಮೇಲೆ ಎಲ್ಲರೂ ವೀಡಿಯೋಸ್ನ ನೋಡ್ತಾರೆ. ನೋಡಿದೆ ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನ ಬ್ಯಾಕ್ ಬರ್ತೀನಿ ಮತ್ತು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಷ್ಟು ಮಾಡಿದ ತಕ್ಷಣ ಈ ಥರ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಇದರಿಂದ ವ್ಯೂಸ್ ಜಾಸ್ತಿ ಬರುತ್ತೆ. ಯಾಕೆಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಇದು ಬರುತ್ತೆ, ನೋಟಿಫಿಕೇಷನ್ ಹೋಗುತ್ತೆ. ಒಂದು ವೇಳೆ ಆ ನೋಟಿಫಿಕೇಷನ್ ಹೋಗಲಿಲ್ಲ ಅಂತಂದರೆ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾವು ಹಾಕ್ತೀವಲ್ಲ, ಆವಾಗ ಮತ್ತೆ ನೋಟಿಫಿಕೇಷನ್ ಹೋಗುತ್ತೆ. ಇದರಿಂದ 2 ನೋಟಿಫಿಕೇಷನ್ ಹೋಗೋದ್ರಿಂದ ಎಲ್ರಿಗೂ ಗೊತ್ತಾಗುತ್ತೆ ಈ ಥರ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಈ ಚಾನಲಲ್ಲಿ ಅಂತ ಗೊತ್ತಾದಮೇಲೆ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಅದಕ್ಕೋಸ್ಕರ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತೇಳಿ ಈ ಥರ ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಹಾಕ್ತೀನಿ. ಈಗ ಯುವರ್ ಚಾನಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ
ನೋಡ್ತಾ ಇದ್ದರೆ ಈ ಥರ ಬರುತ್ತೆ. ಕೆಳಗಡೆ ಪ್ಲೇ ಲಿಸ್ಟ್ ಇದೆ, ಕಮ್ಯುನಿಟಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಇಲ್ಲಿ ಕಮ್ಯುನಿಟಿಯಲ್ಲಿ ಹಿಂದೆ ಅಪ್ಲೋಡ್ ಮಾಡಿದ್ದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ಕಮ್ಯುನಿಟಿನಲ್ಲಿ ಹಾಕಬೇಕು ಅಂತಂದರೆ ಇಲ್ಲಿ ವೀಡಿಯೋಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋನ ನಾನು ಕಮ್ಯುನಿಟಿನಲ್ಲಿ ಹಾಕಬೇಕು ಅಂತಂದರೆ ಇಲ್ಲಿ 3 ಬಾರ್ ಇದೆ, 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಶೇರ್ ಅಂತಿದೆ, ಇಲ್ಲಿ ನೋಡ್ತಾ ಇದ್ದೀರಾ ಶೇರ್ ಅಂತಿದೆ, ಶೇರ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಕ್ರಿಯೇಟ್ ಎ ಪೋಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾದರೂ ಟೈಟಲ್ನ ಬರಿಬೋದು. ನಾನು ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತೇಳಿ ಬರಿತೀನಿ. ಬರೆದು ಇಲ್ಲಿ ಮೇಲ್ಗಡೆ ಪೋಸ್ಟ್ ಅಂತಿದೆ, ಪೋಸ್ಟ್ನ ಕ್ಲಿಕ್ ಮಾಡ್ತೀನಿ. ಕಮ್ಯುನಿಟಿ ಟ್ಯಾಬ್ನಲ್ಲಿ ಈ ವಿಡಿಯೋ ಪೋಸ್ಟ್ ಆಗುತ್ತೆ. ಈ ಥರ ನೋಡ್ತಾ ಇದ್ದೀರಾ ಪೋಸ್ಟ್ ಶೇರ್ಡ್ ಅಂತೇಳಿ ಬಂತು. ಈಗ ನಾವು ಕಮ್ಯುನಿಟಿನಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ಈ ವಿಡಿಯೋ ಬಂದಿದೆ, ಇಲ್ಲಿ ಶೇರ್ ಆಗಿದೆ. ಇಷ್ಟು ಮಾಡಿದರೆ ನಂದು ಕಂಪ್ಲೀಟ್ ಆಗುತ್ತೆ. ಈ ಥರ ನಾನು ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ನಿಮಗೂ ಗೊತ್ತಿಲ್ಲ. ನೀವು ಇದನ್ನು ಫಾಲೋ ಮಾಡಬೇಕು ಅಂದರೆ ಮಾಡ್ಬೋದು. ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ ಆ ಥರ ಏನು ಅನಿಸಲ್ಲ. ಕ್ರೋಮ್ ಬ್ರೌಸರ್ನಲ್ಲಿ ಜಾಸ್ತಿ ಬರುತ್ತೆ, ಇದರಲ್ಲಿ ಜಾಸ್ತಿ ಬರಲ್ಲ, ಅದೇನು ಮ್ಯಾಟ್ರ್ ಆಗಲ್ಲ ಅನ್ಕೋತೀನಿ. ನನಗೆ ಗೊತ್ತಿಲ್ಲ, ನಾನು ಮಾತ್ರ ಯಾವಾಗಲೂ ಇದೇ ಥರ ಅಪ್ಲೋಡ್ ಮಾಡೋದು. ಮತ್ತು ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾವ ಥರ ಮಾಡಬೇಕಂತೇಳಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಕಂಟೆಂಟ್ ಚೆನ್ನಾಗಿದ್ದರೆ ವ್ಯೂಸ್ ಚೆನ್ನಾಗೇ ಬರುತ್ತೆ. ಯಾವ ಥರ ಆದರೂ ಅಪ್ಲೋಡ್ ಮಾಡಿದರೆ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ ನಾನು. ಇಷ್ಟು ಮಾಡೋದಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಫಾಲೋ ಮಾಡಬೇಕು ಅಂತಂದರೆ ಮಾಡಿ, ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲೋಡ್ ಮಾಡಿದ್ದನ್ನ ಫಾಲೋ ಮಾಡಬೇಕಂದ್ರೂ ಮಾಡಿ, ಯಾವುದಾದ್ರೂ ಮಾಡಿ, ನಿಮ್ಮ ಇಷ್ಟ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.